ಇವತ್ತಿನ ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಹುಬ್ಬಳ್ಳಿಯಲ್ಲಿ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಹಾಗೂ ತಡೆಗೋಡೆ ಕಾಮಗಾರಿಗೆ ಕೊನೆಗೂ ಚಾಲನೆ ಸಿಕ್ಕಿದೆ. ಶಿರಗುಪ್ಪಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಬೆಣ್ಣೆಹಳ್ಳ ಸಂತ್ರಸ್ತರ ಸಮಸ್ಯೆ ಬಗ್ಗೆ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸ ಮಾಡಿತು. ಇದೀಗ ನ್ಯೂಸ್ 18 ವರದಿ ಫಲಶ್ರುತವಾಗಿದ್ದು 350 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ. ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸುಳ್ಳು ಹೇಳುತ್ತಲೇ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಕಾರಣಕ್ಕೆ ಕಳಸಾ ಬಂಡೂರಿ ಯೋಜನೆ ನಿಂತಿದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. 1,100 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಮಾಡಿ ಟೆಂಡರ್ ಸಹ ಕೊಟ್ಟಿದ್ದೇವೆ. ನಾಳೆ ಅನುಮತಿ ಕೊಟ್ರೆ ನಾಡಿದ್ದೇ ಕೆಲಸ ಮಾಡ್ತೇವೆ. ರಾಜ್ಯ ಸರ್ಕಾರದ ಕಾರಣಕ್ಕೆ ನಿಂತು ಹೋಗಿದೆ ಅಂತ ಜೋಶಿ ಹೇಳ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಯಾಕೆ ಸುಳ್ಳು ಹೇಳ್ತೀರಿ ಅಂತ ಸಿಎಂ ಕಿಡಿಕಾರಿದ್ದಾರೆ. ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಂತಹ ಹೆಲಿಕಾಪ್ಟರ್ ದಿಕ್ಕು ತಪ್ಪಿದ ಘಟನೆ ನಡೆದಿದೆ. ಲಿಂಗಸಗೂರಿನಲ್ಲಿ ನಿಗದಿ ಆಗಿದ್ದ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡಿಂಗ್ ಆಗುವ ಬದಲು ಮತ್ತೊಂದು ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಇಳಿದಿದೆ. ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ಮೊಮ್ಮಗನ ಮದುವೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾಗ ಈ ಘಟನೆ ನಡೆದಿದೆ. ಇನ್ನು ಸಿಎಂ ಲ್ಯಾಂಡ್ ಆದ ಬಳಿಕ ಸತೀಶ್ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಿದ್ದು ಒಂದೇ ಕಂಪನಿ ಹೆಲಿಕಾಪ್ಟರ್ ಆದ ಕಾರಣಕ್ಕೆ ಪೈಲಟ್ಗೆ ಗೊಂದಲ ಉಂಟಾಗಿದೆ ಎನ್ನಲಾಗ್ತಾ ಇದೆ. ಖಾಸಗಿ ಲಘು ವಿಮಾನವೊಂದು ಪತನವಾಗಿರುವ ಘಟನೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಬಳಿ ಸಂಭವಿಸಿದೆ. ಕಲಬುರಗಿಯಿಂದ ಬೆಳಗಾವಿಗೆ ತೆರಳುವಾಗ ರೆಡ್ ಬರ್ಡ್ ಕಂಪನಿಯ ವಿಮಾನ ಅಪಘಾತಕ್ಕೀಡಾಗಿದೆ. ಘಟನೆಯಲ್ಲಿ ಒಬ್ಬರಿಗೆ ಗಾಯವಾಗಿದೆ. ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ನ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ದಾರೆ. ಈಗ ಯಾವುದೇ ಬಸ್ ನೋಡಿದ್ರೂ ಫುಲ್ ಇರ್ತವೆ. ಗಂಡಸರು ಬಸ್ ಹತ್ತಲು ಜಾಗವೇ ಇಲ್ಲದಂತಾಗಿದೆ ಅಂತ ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ನಡೆದ ರೈಲ್ವೆ ಇಲಾಖೆ ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ರಾಮನಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿಯವರು ರಾಮನ ಮೇಲಿನ ಪ್ರೀತಿಯಿಂದ ಈ ಹೆಸರಿಟ್ಟಿಲ್ಲ, ತೋರಿಕೆಗಾಗಿ ರಾಮನ ಹೆಸರು ಬಂದಿದೆ. ನನ್ನ ಹೆಸರು ಸಿದ್ದರಾಮ ಅಲ್ವಾ? ರಾಮನೂ ಇದ್ದಾನೆ, ಸಿದ್ಧನೂ ಇದ್ದಾನೆ. ನರೇಗಾ ಮರುಸ್ಥಾಪನೆಗೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜೆಡಿಎಸ್ನಿಂದ ಶಾಸಕ ಜಿಟಿ ದೇವೇಗೌಡ ಅಂತರ ಕಾಯ್ದುಕೊಂಡಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಎಚ್ಡಿಕೆ, ನನ್ನ ಮುಂದೆ ಪದೇ ಪದೇ ಜಿಟಿ ದೇವೇಗೌಡ ಹೆಸರನ್ನ ಹೇಳಬೇಡಿ. ಜಿಟಿ ದೇವೇಗೌಡರು ಕಾರ್ಯಕರ್ತರ ಜೊತೆ ಇಲ್ಲ. ಜಿಟಿ ದೇವೇಗೌಡರು ಯಾವಾಗ ಯಾರನ್ನ ಮೆರೆಸ್ತಾರೋ ಗೊತ್ತಿಲ್ಲ, ಇವಾಗ ಯಾರನ್ನ ಮೆರೆಸೋಕ್ ಹೋಗ್ತಿದ್ದಾರೋ ಗೊತ್ತಿಲ್ಲ ಅಂತ ಕಿಡಿಕಾರಿದರು. ಬೆಂಗಳೂರು ನಗರದ ತ್ಯಾಜ್ಯ ವಿಲೇವಾರಿ ಗುತ್ತಿಗೆಯಲ್ಲಿ ಭಾರೀ ಹಗರಣ ನಡೆದಿದೆ ಎನ್ನಲಾಗ್ತಾ ಇದೆ. ಆಂಧ್ರ ಮೂಲದ ಒಂದೇ ಕುಟುಂಬದ 8 ಜನರಿಗೆ ಕಸ ವಿಲೇವಾರಿ ಗುತ್ತಿಗೆ ನೀಡಲಾಗಿದೆ. ಹೊಸ ಮಾದರಿಯ 33 ಪ್ಯಾಕೇಜ್ ಟೆಂಡರ್ಗಳಲ್ಲಿ ಒಂದೇ ಕುಟುಂಬಕ್ಕೆ 8 ಮಂದಿಗೆ ಜಿಬಿಎ ಟೆಂಡರ್ ನೀಡಿರುವ ದಾಖಲೆ ನ್ಯೂಸ್ 18ಗೆ ಸಿಕ್ಕಿದೆ. ಪ್ರಭಾವಿ ಸಚಿವರೊಬ್ಬರ ಒತ್ತಡಕ್ಕೆ ಮಣಿದು ನಿಯಮ ಉಲ್ಲಂಘಿಸಿ ಅಕ್ರಮವಾಗಿ ಟೆಂಡರ್ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬಳ್ಳಾರಿ ಬ್ಯಾನರ್ ಗಲಭೆ ಬಳಿಕ ವರ್ಗಾವಣೆ ಆಗಿದ್ದ ಐಪಿಎಸ್ ಅಧಿಕಾರಿ ವರ್ತಿಕ ಕಟಿಯಾರ್ ಕಿರಿಕ್ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಡತಗಳ ವಿಚಾರವಾಗಿ ಐಜಿಪಿ ಕಚೇರಿಯ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಬಳ್ಳಾರಿಯ ವಲಯ ಸಹಾಯಕ ಆಡಳಿತಾಧಿಕಾರಿಗೆ ವಾಟ್ಸ್ಆಪ್ ಕರೆ ಮಾಡಿರೋ ವರ್ತಿಕ ಕಟಿಯಾರ್ ಪ್ರಮುಖ ಕಡತಗಳನ್ನು ಈಗಿನ ಅಧಿಕಾರಿಗೆ ನೀಡದಂತೆ ಸೂಚನೆ ಕೊಟ್ಟಿದ್ದಾರೆ. ಕಡತಗಳನ್ನು ನೀಡಿದ್ರೆ ಸಿಎಟಿನಲ್ಲಿ ಪ್ರತಿವಾದಿ ಮಾಡಲಾಗುತ್ತೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಅವರ ಸೈಟ್ ವಿವಾದ ಪ್ರಕರಣಕ್ಕೆ ಈಗ ಮೂಲ ಸೈಟ್ ಓನರ್ ಲಕ್ಷ್ಮಮ್ಮ ಎಂಟ್ರಿ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವ ಅವರು, ನನಗೆ 93 ವರ್ಷ, ಹಾಸನಕ್ಕೆ ಓಡಾಡೋಕ್ಕಾಗಲ್ಲ. ಹಾಗಾಗಿ ನಾನು ದೇವರಾಜ್ಗೆ ಜಿಪಿಎ ಹೋಲ್ಡರ್ ಆಗಿ ಬರೆದುಕೊಟ್ಟಿದ್ದೇನೆ. ಆದರೆ ಯಶ್ ತಾಯಿ ಅಲ್ಲಿ ಯಾಕೆ ಬಂದರೂ ಗೊತ್ತಿಲ್ಲ. ಅವರದು ಈ ರೋಡ್ನಲ್ಲಿದೆ. ಯಶ್ ತಾಯಿ ಯಾಕೆ ನಮ್ಮ ಸೈಟ್ ಬಳಿ ಬಂದಿದ್ದಾರೆ ಗೊತ್ತಿಲ್ಲ ಅಂತ ಲಕ್ಷ್ಮಮ್ಮ ಹೇಳಿರುವಂತಹ ವಿಡಿಯೋವನ್ನ ದೇವರಾಜು ಕಡೆಯವರು ರಿಲೀಸ್ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಬಳಿ ಆದಿಮಾನವನ ಪಳೆಯುಳಿಕೆ ಪತ್ತೆಯಾಗಿದೆ. ಹಿರೇಹರ್ಲ, ಬೂದಿದಿಬ್ಬ, ಜಕ್ಕೇರುಗುಡ್ಡ, ಹುಡೇದಗುಡ್ಡದ ಬಳಿ 3 ತಜ್ಞರ ತಂಡಗಳಿಂದ ಉತ್ಖನನ ಹಾಗೂ ಸಂಶೋಧನೆ ಮಾಡುವಾಗ 5.5 ಅಡಿ ಉದ್ದದ ಆದಿಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. 5,000 ವರ್ಷಗಳ ಹಳೆಯ ಅಸ್ಥಿಪಂಜರ ಎನ್ನಲಾಗಿದೆ. ಇದರ ಜೊತೆಗೆ ಆದಿಮಾನವರು ಬಳಸ್ತಾ ಇದ್ದಂತಹ ಕೆಲ ವಸ್ತುಗಳು ಕೂಡ ಪತ್ತೆಯಾಗಿವೆ. ಬಿಹಾರದಲ್ಲಿ ಮತ್ತೊಂದು ಕ್ರೂರ ಘಟನೆ ನಡೆದಿದೆ. ದರ್ಭಾಂಗ ಜಿಲ್ಲೆಯಲ್ಲಿ ಆಟವಾಡ್ತಾ ಇದ್ದಂತಹ 6 ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ
ಹತ್ಯೆ ಮಾಡಲಾಗಿದೆ. ದರ್ಭಾಂಗ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುಷ್ಕೃತ್ಯ ನಡೆದಿದೆ. ಸಿಸಿಟಿವಿ ದೃಶ್ಯ ಆಧರಿಸಿ 22 ವರ್ಷದ ಆರೋಪಿ ವಿಕಾಸ್ ಮಹಾತೋ ಎಂಬಾತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಘಟನೆ ಖಂಡಿಸಿ ಜನರು ತೀವ್ರ ಪ್ರತಿಭಟನೆ ಮಾಡ್ತಾ ಇದ್ದು, ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿದೆ. 3 ಮಕ್ಕಳ ಕುಟುಂಬದ ಬಗ್ಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಪಾದಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮದುವೆ ಅನ್ನೋದು ಸಾಮಾಜಿಕ ಕರ್ತವ್ಯವಾಗಿದೆ. 19 ರಿಂದ 25 ವರ್ಷದೊಳಗಿನ ವಿವಾಹ ಮತ್ತು 3 ಮಕ್ಕಳನ್ನ ಹೊಂದುವುದು ದಂಪತಿಗಳನ್ನ ಆರೋಗ್ಯಕರವಾಗಿ ಮತ್ತು ಸಂತೋಷದಾಯಕವಾಗಿಸುತ್ತೆ ಅಂತ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಪಶ್ಚಿಮ ಬಂಗಾಳ ಸರ್ಕಾರ ಕಾನೂನು ಸಮರ ಸಾರಿದೆ. ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸಿ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು, ಜಡ್ಜ್ ಮುಂದೆ ನಿಂತು ಸ್ವತಃ ತಾವೇ ವಾದ ಮಾಡ್ತಿದ್ದಾರೆ. 3 ದಿನಗಳ ಹಿಂದೆ ಚುನಾವಣಾ ಆಯೋಗದ ವಿರುದ್ಧ ಸಾಲು ಆರೋಪ ಮಾಡಿ ಎಸ್ಐಆರ್ ಪ್ರಕ್ರಿಯೆಗೆ ತಡೆ ನೀಡಬೇಕೆಂದು ಒತ್ತಾಯಿಸಿದರು. ನಾಳೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದ್ದು, ಸಿಎಂ ಮಮತಾ ಬ್ಯಾನರ್ಜಿ ವಾದ ಮಂಡಿಸಲಿದ್ದಾರೆ. ರಷ್ಯಾದ ಹಾಸ್ಟೆಲ್ವೊಂದರಲ್ಲಿ ಚಾಕು ಇರಿತ ದಾಳಿಯಲ್ಲಿ ಭಾರತೀಯ ಮೂಲದ 4 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ರಷ್ಯಾದ ಉಫಾ ನಗರದಲ್ಲಿರುವಂತಹ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿನ ಹಾಸ್ಟೆಲ್ಗೆ ನುಗ್ಗಿದ ದುಷ್ಕರ್ಮಿಯೊಬ್ಬ ವಿದ್ಯಾರ್ಥಿಗಳಿಗೆ ಚಾಕು ಇರಿದಿದ್ದಾನೆ. ದಾಳಿಯನ್ನು ತಪ್ಪಿಸಲು ಬಂದಂತಹ ಪೊಲೀಸರಿಗೂ ಚಾಕುವನ್ನು ಚುಚ್ಚಿದ್ದಾನೆ. ಭಾರತೀಯ ಮೂಲದ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಾಳಿಕೋರನನ್ನ ಪೊಲೀಸರು ಬಂಧಿಸಿದ್ದು, ಈತನಿಗೆ ನಿಷೇಧಿತ ನವನಾಜಿ ಸಂಘಟನೆಯೊಂದಿಗೆ ಸಂಪರ್ಕ ಇದೆ ಅಂತ ಹೇಳಲಾಗ್ತಾ ಇದೆ. ಇಂಗ್ಲೆಂಡ್ ವಿರುದ್ಧ ಅಂಡರ್-19 ವಿಶ್ವಕಪ್ ಗೆದ್ದ ಭಾರತ ತಂಡ ತವರಿಗೆ ವಾಪಸ್ಸಾಗಿದೆ. ಜಿಂಬಾಬ್ವೆಯಿಂದ ಭಾರತಕ್ಕೆ ಆಗಮಿಸಿದ ವಿಶ್ವ ಚಾಂಪಿಯನ್ಸ್ಗೆ ಮುಂಬೈನಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಮುಂಬೈ ಏರ್ಪೋರ್ಟ್ನಲ್ಲಿ ಭಾರತದ ಆಟಗಾರರಿಗೆ ಕುಟುಂಬಸ್ಥರು ಮತ್ತು ಅಧಿಕಾರಿಗಳು ವೈಭವದ ಸ್ವಾಗತ ಕೋರಿ ಅಭಿನಂದನೆ ಸಲ್ಲಿಸಿದರು.